ನೆಲಮಂಗಲದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ರೀತಿಯಲ್ಲಿ ಇಲ್ಲೂ ಕೂಡ ಹಲ್ಲೆ ಮಾಡಿದ್ರಲ್ಲ, ಆ ಪ್ರಕರಣದಲ್ಲಿ ಈಗ 11 ಮಂದಿಯ ಪೈಕಿ 8 ಮಂದಿಯನ್ನು ಪೊಲೀಸರು ಬಂಧಿಸಿದ್ರು. ಬೇಲ್ ಸಿಕ್ಕಿತ್ತು. ಬೇಲ್ ರದ್ದಿಗೋಸ್ಕರ ಈಗ ಮುಂದಾಗ್ತಾ ಇದ್ದಾರೆ. ಇನ್ನೂ 3 ಆರೋಪಿಗಳು ನಾಪತ್ತೆ ಆಗಿಬಿಟ್ಟಿದ್ದಾರೆ. ಅವ್ರನ್ನ ಹುಡುಕಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಕೋರ್ಟ್ ಮೊರೆ ಹೋಗಲು ಈಗ ಪೊಲೀಸರು ಮುಂದಾಗಿದ್ದಾರೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರೆಕ್ಟ್ ಅದನ್ನು ಬೇಲ್ ರದ್ದು ಮಾಡಬೇಕು, ಒಳಗಡೆಗೆ ಹಾಕಬೇಕು. ಇಲ್ಲದೇ ಇದ್ರೆ ಈ ರೀತಿಯಾಗಿ ಹಲ್ಲೆ ಮಾಡ್ಕೊಂಡು ಹೋಗ್ತಾರೆ. ಆ ಕಡೆಗೆ ಬೇಲ್ ತಗೊಳ್ತಾ ಓಡಾಡ್ತಾ ಇರ್ತಾರೆ. ಆಮೇಲೆ ಯಾರು ಬೇಕಾದರೂ ಏನು ಯಾವ ಭಯನೂ ಇರೋದಿಲ್ಲ ಖಾಕಿ ಬಗ್ಗೆ. ನನಗೆ ಇಷ್ಟ ಬಂದಂಗೆ ಮಾಡ್ಕೊಳ್ತೀನಿ, ನನಗೆ ಇಷ್ಟ ಬಂದಂಗೆ ನಾನೇ ಶಿಕ್ಷೆ ಕೊಟ್ಕೊಳ್ತೀನಿ ಅನ್ನೋ ಮನಸ್ಥಿತಿಗೆ ಬಂದು ಬಿಡ್ತಾರೆ. 19-20 ವಯಸ್ಸಿನವರೇ ಹಿಂಗೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಏನು ಕತೆ? ಲಂಗು ಲಗಾಮ್ ಇಲ್ದಂಗೆ ಆಡ್ತಾ ಇರೋದು ಈಗೆಲ್ಲ ಅವರು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಬೇಲ್ ಸಿಗುವಂಥ ಸಂದರ್ಭದಲ್ಲೇ ಅಬ್ಜೆಕ್ಷನ್ ಪೊಲೀಸರು ಹಾಕಿರ್ಲಿಲ್ವಾ? ಈಗ ಯಾಕೆ ಬೇಲ್ ರದ್ದು ಮಾಡಬೇಕಂತ ಹೋಗ್ತಾ ಇದ್ದಾರೆ? ಅರುಣ, ಸೆಕ್ಷನ್ ಅನ್ನ ಹಾಕೋ ಸಂದರ್ಭದಲ್ಲೇ ಪೊಲೀಸರು ಮಾಡಿರುವಂತ ಒಂದಷ್ಟು ಎಡವಟ್ಟುಗಳೇನಿತ್ತು, ಆ ಎಡವಟ್ಟುಗಳಿಂದ ಈ ಮಧ್ಯಂತರ ಜಾಮೀನು ಮಂಜೂರಾಗಿರುವಂತದ್ದು. ಈಗ ಎಚ್ಚೆತ್ಕೊಂಡಂತ ಯಾವಾಗ ಮಾಧ್ಯಮಗಳಲ್ಲಿ ಸುದ್ದಿ ಯಾವಾಗ ಬಹಿರಂಗ ಆಗ್ತು, ಬಹಿರಂಗ ಆದ ಬಳಿಕ ಎಚ್ಚೆತ್ಕೊಂಡು ಅದರ ಬಗ್ಗೆ ಒಂದು ಹ್ಯಾಂಡಲ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮುಜುಗರದಿಂದ ತಪ್ಪಿಸ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇರೋಂಥದ್ದು. ಅರುಣ್, ನೀವು ಕೇಳ್ತಾ ಇದ್ರಿ, ಆಕ್ಷೇಪಣೆಯನ್ನ ಸಲ್ಲಿಸುವ ಸಂದರ್ಭದಲ್ಲಿ ಎಚ್ಚೆತ್ಕೊಂಡು ಆಕ್ಷೇಪಣೆಯನ್ನ ಸಲ್ಲಿಸಿದ್ರೆ ಇಷ್ಟು ಜಾಮೀನು ಸಿಕ್ಕುವಂತದ್ದಾಗ್ಲಿ ಅಥವಾ ಮತ್ತೆ ಅದನ್ನ ಕ್ಯಾನ್ಸಲ್ ಮಾಡಿಸುವಂತ ಪ್ರಯತ್ನಗಳಾಗ್ಲಿ ಯಾವ್ದು ಕೂಡ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ. ಹೌದು, ಆ ಸಂದರ್ಭದಲ್ಲಿ ಸಾಕಷ್ಟು ಮೈ ಮರ್ತಿದ್ದಾರೆ ಪೊಲೀಸರು. ಆ ಹಿನ್ನೆಲೆಯಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಜಾಮೀನು ಮಂಜೂರಾಗಿರುವಂತದ್ದು. ಈಗ ಅದನ್ನ ಸರಿಪಡಿಸ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನುಳಿದಂತೆ 2 ಆರೋಪಿಗಳೇನಿದ್ರು ಅವರು ಅಬ್ಸ್ಕ್ಯಾಂಡ್ ಆಗಿದ್ದಾರೆ. ಅವರನ್ನು ಕೂಡ ಬಂಧನಕ್ಕೊಳಪಡಿಸುವಂತ ಪ್ರಕ್ರಿಯೆಗಳನ್ನ ಮಾಡ್ತಾ ಇದೀವಿ. ಬಹುತೇಕ ಇವತ್ತು ಮಧ್ಯಾಹ್ನದ ಒಳಗಾಗಿ ಅವರ ಮಧ್ಯಂತರ ಜಾಮೀನು ವಜಾ ಆಗ್ಬೇಕು, ಅದನ್ನ ರದ್ದು ಮಾಡ್ಬೇಕು ಅಂತೇಳಿ ಮನವಿ ಮಾಡುವಂತ ಸಾಧ್ಯತೆಗಳಿದಾವೆ. ಆ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳನ್ನ ಇನ್ನೊಂದ್ 2 ದಿನದಲ್ಲಿ ಮುಕ್ತಾಯಗೊಳಿಸ್ತೀವಿ ಅಂತ ಹೇಳಿ ನಗರ ಪೊಲೀಸ್ ಆಯುಕ್ತ ಆದಂತ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅರುಣ್, ಓಕೆ, ಬಟ್ ಈಗ ಎಲ್ಲ ಆರೋಪಿಗಳು ಸಿಕ್ಕಿದಾರ? ಎಲ್ಲರೂ ಕೂಡ ಏನು ಓದ್ತಾ ಇದ್ದಾರಂತೆ, ಎಲ್ಲಿ ಓದ್ತಾ ಇದ್ದಾರಂತೆ, ಇವರು ಹಿನ್ನೆಲೆ ಏನಿದೆ? ಅರುಣ್, ಏನಂದ್ರೆ ಒಂದಷ್ಟು ವಿದ್ಯಾರ್ಥಿಗಳಿದ್ದಾರೆ, ಒಂದಷ್ಟು ಜನ 8 ಜನ ಆರೋಪಿಗಳ ಪೈಕಿ ಟೋಟಲ್ 11 ಜನ ಆರೋಪಿಗಳು. ಅದರಲ್ಲಿ 8 ಜನ ಆರೋಪಿಗಳು ವಿದ್ಯಾರ್ಥಿಗಳಾಗಿದ್ದಾರೆ. ಬೇರೆ ಬೇರೆ ಕಾಲೇಜಲ್ಲಿ, ಖಾಸಗಿ ಕಾಲೇಜುಗಳಲ್ಲಿ, ಜೊತೆಗೆ ಕಾನೂನು ಶಿಕ್ಷಣವನ್ನು ಕೂಡ ಪಡಿತಾ ಇರುವಂತ ವಿದ್ಯಾರ್ಥಿಗಳು ಕೂಡ ಈ ಗುಂಪಿನಲ್ಲಿ ಇರುವಂತದ್ದು. ಆ ಗುಂಪಿನಲ್ಲಿ ಇದ್ದಂತ ವಿದ್ಯಾರ್ಥಿಗಳಿಗೆ ಈಗ ಸದ್ಯಕ್ಕೆ ಜಾಮೀನ್ ಸಿಕ್ಕಿದೆ. ಜಾಮೀನ್ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಇನ್ನುಳಿದಂತ 2 ಆರೋಪಿಗಳು, ಹೇಮಂತ್ ಅಂತೇಳಿ ಪ್ರಮುಖ ಆರೋಪಿನಿದ್ದಾನೆ, ಅವನು ಆತ ಅಬ್ಸ್ಕ್ಯಾಂಡ್ ಆಗಿದ್ದಾನೆ. ಆತನನ್ನ ಪೊಲೀಸ್ ಹಿಡಿಲಿಕ್ಕೆ ಸಾಧ್ಯ ಆಗಿಲ್ಲ. ಅಂದ್ರೆ ಪ್ರಕರಣದ 2 ಆರೋಪಿಗಳನ್ನ ಅಬ್ಸ್ಕ್ಯಾಂಡ್ ಆಗಿರುವಂತ ಆರೋಪಿಗಳನ್ನ ಹಿಡಿಯುವಂತ ಪ್ರಯತ್ನಗಳನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮಧ್ಯಂತರ ಜಾಮೀನ್ ಏನಿತ್ತು ಆ ಜಾಮೀನನ್ನ ರದ್ದು ಮಾಡ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಮನವಿಯನ್ನ ಮಾಡೋ ಸಂದರ್ಭದಲ್ಲಿ ಕೋರ್ಟ್ ಇದಕ್ಕೆ ಯಾವ ರೀತಿಯ ಸಾಲಿಡ್ ಪ್ರೂಫ್ ಗಳನ್ನ ಮತ್ತು ಕೋರ್ಟ್ ಅನ್ನ ಯಾವ ರೀತಿಯಲ್ಲಿ ಮನವೊಲಿಸುವಂತದ್ದು ಅಥವಾ ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಯಾವ್ದನ್ನ ಸಬ್ಮಿಷನ್ ಮಾಡ್ತಾರೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಸಾಕಷ್ಟು ಕಾದ್ ನೋಡ್ಬೇಕಿರೋಂಥದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಪೈಕಿ 8 ಜನ ಆ ದಿವಸ ಅರೆಸ್ಟ್ ಆಗಿ ಮತ್ತೆ ನಿನ್ನೆ ಒಬ್ಬ ಅರೆಸ್ಟ್ ಆಗಿದ್ದಾನೆ. ಇನ್ನೂ 2 ಅರೆಸ್ಟ್ ಆಗಬೇಕು. ಹೆಸರು ಗೊತ್ತಾಗಿದೆ ಎಲ್ಲದು. ಆ ದಿವಸ ಅವ್ರದ್ದು ಕೆಲವು ಕಂಡೀಷನ್ಸ್ ಮೇಲೆ ಬೇಲ್ ಅವ್ರಿಗೆ ಸಿಕ್ಕಿತ್ತು. ಆ ಏನು ಕಂಡೀಷನ್ ಅದ್ರ ಬಗ್ಗೆ ನಾವು ವೆರಿಫೈ ಮಾಡಿದ್ದೀವಿ. ಅದರದ್ದು ಫ್ಯಾಕ್ಚುಯಲ್ ಏನು ಡೀಟೇಲ್ಸ್ ಇದೆ ನಾವು ಕೋರ್ಟ್ಗೆ ನಾವು ಕೋರ್ಟ್ಗೆ ಕೊಡ್ತೀವಿ. ನೋ, ವಿ ಆರ್ ನಾಟ್ ಪ್ರಾಬ್ಲಮ್ ಏನಾಗಿದೆ, ಕೆಲವು ಇಂಟರಿಮ್ ಬೇಲ್ ಕೊಡುವಾಗ ಕೆಲವು ಆಧಾರದ ಮೇಲೆ ಆಗುತ್ತೆ. ಸೊ ನಾವು ಆಧಾರದ ಫ್ಯಾಕ್ಚುಲಿ ಚೆಕ್ ಮಾಡ್ತಾ ಇದ್ದೀವಿ. ಇಲ್ಲ, ಆ ಥರ ಸಾಧ್ಯನೇ ಇಲ್ಲ. ಇದ್ರೆ ಖಂಡಿತ ನಾವು ಆಕ್ಷನ್ ತಗೊಳ್ತೀವಿ. ಸಾಧ್ಯ ಇಲ್ಲ. ಇದು ಒಂದು ಸೀರಿಯಸ್ ಅಫೆನ್ಸ್ ಇದೆ. ಇದರ ಬಗ್ಗೆ ನಾವು ಯಾರಿಗೆ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. 11 ಜನ